ದಲಿತ ಯುವಕನಿಗೆ ಹೇರ್ಕಟ್ ಮಾಡಲು ನಿರಾಕರಿಸಿ ಎರಿದು ಕೊಂದಿರುವ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ನಂಜನಗೂಡು ದಲಿತ ಸಂಘಟನೆಗಳಿಂದ ಒತ್ತಾಯಿಸಲಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದಿದೆ. ಸಂವಿಧಾನ ಜಾರಿಯಾಗಿ 75 ವರ್ಷ ತುಂಬಿದೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವುದು ದುರಂತ ಎಂದು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದಲ್ಲಿ ಇಂತಹ ದುರ್ಘಟನೆಗಳು ನಡೆದಾಗಲೆಲ್ಲ ಸರ್ಕಾರಗಳು ತಾತ್ಕಾಲಿಕವಾಗಿ ಕಾನೂನು ಪರಿಹಾರವಾಗಿ ಕಂಡುಕೊಂಡು ಮುಂದೆ ಸಾಗಿದೆಯಷ್ಟೇ. 70ರ ದಶಕದಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ವಿಶೇಷ ಕಾಯ್ದೆ ಜಾರಿಗೆ ತಂದಿದ್ರು. ಪ್ರತಿನಿತ್ಯ ದೌರ್ಜನ್ಯಗಳು ನಡೆಯುತ್ತಲೇ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ಪರಿಶಿಷ್ಟ ಜಾತಿಯ ಯುವಕನನ್ನ ಅದೇ ಗ್ರಾಮದ ಮುದುಕಪ್ಪ, ಅಂದಪ್ಪ, ಹಡಪಾದಪ್ಪ ಎಂಬುವರು ಜಾತಿಯ ಹೆಸರಿನಲ್ಲಿ ಕೊಲೆ ಮಾಡಿರುವುದು ಸಾಕ್ಷಿಯಾಗಿದೆ ಎಂದರು. ಯಾವುದೇ ಸರ್ಕಾರ ಬಂದರೂ ಅಸ್ಪೃಶ್ಯತೆ ಮಾತ್ರ ಉಳಿದುಕೊಂಡಿದೆ. ಅನೇಕ ಮುಖ್ಯಮಂತ್ರಿಗಳು ಅಸ್ಪೃಶ್ಯತೆ ತಡೆ ದೌರ್ಜನ್ಯ ಕಾನೂನು ಬಿಗಿಗೊಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಘಟನೆಗಳು ನಡೆದಾಗ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಸಂಘಟನೆಗಳು ಹೋರಾಡುತ್ತಲೇ ಇದ್ದರೂ ಉಪಯೋಗವಾಗಿಲ್ಲ ಎಂದರು. ಈ ಘಟನೆಗೆ ಸಂಬಂಧಿಸಿ ಜಿಲ್ಲಾಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ತಪ್ಪಿತಸ್ಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ದಲಿತ ಸಂಘಟನೆಯ ಮುಖಂಡರು ಒತ್ತಾಯಿಸಿದರು. ನಂತರ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಮನವಿ ಸಲ್ಲಿಸಿದರು. ಮಾಡಿಕೊಳ್ಳುವಂತ ಕ್ಷೌರ ಅಂಗಡಿಯನ್ನು ಅಮಾನುಷವಾಗಿ ಆ ಒಂದು ಕತ್ತರಿಯಿಂದ ಚುಚ್ಚಿ ಕೊಲೆ ಮಾಡುವುದನ್ನು ಖಂಡಿಸಿ ಇವತ್ತು ನಂಜನಗೂಡು ದಲಿತ ಸಂಘಟನೆಗಳ ಒಕ್ಕೂಟ ಒಂದು ರಸ್ತೆ ತಡೆ ಚಳವಳಿ ಮಾಡೋ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದನ್ನು ಮಾಡ್ತಾ ಇದೆ. ಏನಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ ಅಂತಂದ್ರೆ, ಸ್ವತಂತ್ರ ಬಂದು 75 ವರ್ಷ ಆಯಿತು. ಈಗ 1950ಕ್ಕೆ ಸಂವಿಧಾನ ಜಾರಿ ಆಯಿತು. ಈ ಬರ್ತಕ್ಕಂಥ 2025ಕ್ಕೆ ಅದು ಸುಧಾ 75 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಬಂದು 75 ವರ್ಷ ಆದರೂ ಸುಧಾ ಈ ಅಸ್ಪೃಶ್ಯದ ಆಚರಣೆಗಳು ಕಾನೂನು ಬಾಹಿರ ಅಂತ ಗೊತ್ತಿರೋ ಸುಧಾ ಯಾವ ಸರ್ಕಾರಗಳು, ಅದು ಎಂಥ ಸರ್ಕಾರಗಳಾಗಿರಲಿ, ಯಾವ ಸರ್ಕಾರಗಳು ಅದನ್ನು ಇದುವರೆಗೆ ಇತ್ತು ಪರಿಣಾಮಕಾರಿಯಾಗಿ ಇಂಥ ಅಸ್ಪೃಶ್ಯ ಆಚರಣೆ ನಿರ್ಮೂಲನೆ ಮಾಡೋಕ್ಕೆ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಅತಿಥಿ ಮಾಡ್ತಾ ಇದ್ದೀವಿ. ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು. ನ್ಯಾಯಾಲಯದಲ್ಲಿ 1 ವರ್ಷದ ಒಳಗಡೆ ತೀರ್ಪು ಬರೋ ರೀತಿಯಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇವೆ. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ನಗರ್ಲೆ ವಿಜಯ್ ಕುಮಾರ್, ಕಾರ್ಯ ಬಸವಣ್ಣ, ಅಭಿ ನಾಗಭೂಷಣ್, ಪ್ರಶಾಂತ್, ಜಯಶಂಕರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.